ಮಳವಳ್ಳಿ ತಾಲೂಕಿನ ಚನ್ನಪಿಳ್ಳೆ ಕೊಪ್ಪಲು ಗ್ರಾಮದ ಬಳಿಯ ಮಳವಳ್ಳಿ ಮೈಸೂರು ಹೆದ್ದಾರಿಯ ಸಮೀಪ ನೂತನವಾಗಿ ಆರಂಭಿಸಿರುವ ನಂದಿನಿ ಹಾಲು ಮತ್ತು ಉತ್ಪಾದಕಗಳ ಮಾರಾಟ ಮಳಿಗೆಯನ್ನು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೂ ಆದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಬುಧವಾರ ಉದ್ಘಾಟಿಸಿದರು. ಸಾಯಂಕಾಲ 5:30 ಸಮಯದಲ್ಲಿ ನಂದಿನಿ ಪಾರ್ಲರ್ ಉದ್ಘಾಟಿಸಿದ ಶಾಸಕರು ನಂದಿನಿ ಉತ್ಪನ್ನಗಳು ದೇಶಾದ್ಯಂತ ಮಾರಾಟವಾಗಿ ರೈತರ ಬದುಕು ಹಸನಾಗಲಿದೆ ಎಂದು ಶುಭ ಕೋರಿದರು. ಮನ್ಮೂಲ್ ವ್ಯವಸ್ಥಾಪಕ ನಿರ್ದೇಶಕ ಮಂಜೇಶ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ 500 ನಂದಿನಿ ಉತ್ಪನ್ನ ಮಾರಾಟ ಮಳಿಗೆಗಳನ್ನು ಉದ್ಘಾಟಿಸುತ್ತಿರುವ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಹಾಲು ಒಕ್ಕೂಟದ ವತಿಯಿಂದ 43 ಪಾರ್ಲರ್ಗಳಿಗೆ ಚಾಲನೆ ನೀಡಲಾಗಿದೆ. ಮಳವಳ್ಳಿ ತಾಲೂಕಿನಲ್ಲಿ 4 ಮಾರಾಟ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದ್ದು, ಚನ್ನಪಿಳ್ಳೆ ಕೊಪ್ಪಲು ಗ್ರಾಮದಲ್ಲಿ ಶಾಸಕರು ನಂದಿನಿ ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿದ್ದಾರೆಂದು ಹೇಳಿದರು. ಮನ್ಮೂಲ್ ಉಪಾಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವುದರಿಂದ ಮನ್ಮೂಲ್ಗೆ ಸರ್ಕಾರದ ವತಿಯಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿದ್ದು, ನಂದಿನಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮತ್ತಷ್ಟು ವಿಸ್ತರಿಸಲು ಸಹಾಯಕವಾಗಲಿದೆ. ಮನ್ಮೂಲ್ ವತಿಯಿಂದ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕಲ್ಪಿಸುವುದರ ಮೂಲಕ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ಒಳ್ಳೆಯ ಹೆಸರು ಬರುವಂತೆ ಶ್ರಮಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕ ಆರ್ಎನ್ ವಿಶ್ವಾಸ್, ತಾಲೂಕು ವ್ಯವಸ್ಥಾಪಕ ಡಾಕ್ಟರ್ ಸದಾಶಿವ, ವಿಸ್ತರಣಾಧಿಕಾರಿಗಳಾದ ನೇತ್ರಾವತಿ, ರವಿ, ಡಾಕ್ಟರ್ ತೇಜಸ್ವಿನಿ, ಕೆಪಿಸಿಸಿ ಸದಸ್ಯ ಸಿದ್ದೇಗೌಡ, ಮುಖಂಡರಾದ ದೇವರಾಜು, ವಿಜಯ್, ಪುಟ್ಟಬಸವಯ್ಯ, ವಕೀಲ ಸುಂದರ್, ಜಗದೀಶ್, ಮುತ್ತುರಾಜ್, ಕೆಡಿಪಿ ಸದಸ್ಯ ಶಶಿರಾಜ್ ಸೇರಿದಂತೆ ಇತರರು ಇದ್ದರು. 4 ಗಂಟೆಗೆ ಅವನ್ನ ನಾವು ಡೈರೆಕ್ಟರ್ ಎಲ್ಲ ಹೋಗಿ ಉದ್ಘಾಟನೆ ಮಾಡ್ತೀವಿ. ಇದು ಸಿಎಂ ಫಂಕ್ಷನ್ ಮುಗಿದಾದ್ಮೇಲೆ ನಮಗೆ ಗೊತ್ತಿದೆ, ನಮ್ಮ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಹಾಲು ಒಕ್ಕೂಟ ಸುಮಾರು 11,75,000 ಲೀಟರ್ ಕೆಜಿ ಹಾಲನ್ನು ಪ್ರತಿ ದಿವಸ ನಾವು ಶೇಖರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ 6 ಲಕ್ಷ ಕೆಜಿಯಷ್ಟು ಮಾರಾಟ ಮಾಡ್ತಾ ಇದ್ದೀವಿ. ಉಳಿದ ಸುಮಾರು 5.25 ಲಕ್ಷ ಹಾಲು ನಮಗೆ ಸರ್ಪ್ಲಸ್ ಆಗಿ ಉಳಿತಾ ಇದೆ. ಅದನ್ನು ನಾವು KMFK ಮತ್ತು ಪೌಡ್ರಾಗಿ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಪ್ರಸ್ತುತ ಮಂಡ್ಯ ಹಾಲು ಒಕ್ಕೂಟ ಮಾರುಕಟ್ಟೆಯಲ್ಲಿ, ಶೇಖರಣೆಯಲ್ಲಿ ಮತ್ತು ಗುಣಮಟ್ಟದಲ್ಲಿ ರಾಜ್ಯದಲ್ಲೇ ಪ್ರಥಮ 3 ಸ್ಥಾನದಲ್ಲಿ ಇರೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಂದಿನಿ ತುಪ್ಪ ನಮಗೆ ಗೊತ್ತಿದೆ, ತಿರುಪತಿಗೆ ಏನು ಹೊಸದಾಗಿ ಟೆಂಡರ್ 2018ರಲ್ಲಿ 250 ಮೆಟ್ರಿಕ್ ಟನ್ನನ್ನು ಮನ್ಮೂಲಿಂದ ಸರಬರಾಜು ಮಾಡಿದ್ದೀವಿ. ಡೆಲ್ಲಿನಲ್ಲಿ ಕೂಡ ಮಾರ್ಕೆಟ್ ಶುರು ಮಾಡಿದ್ದೀವಿ. ನಿನ್ನೆಯಿಂದ ಸುಮಾರು 80,000 ಲೀಟರ್ ಹಾಲು ಸೇಲ್ಸ್ ಆಗ್ತಾ ಇದೆ. ನಮಗೆ ಗೊತ್ತಿದೆ, ನಾನು ಅವಾಗಲೇ ಹೇಳಿದಾಗ 5.25 ಲಕ್ಷ ಸರ್ಪ್ಲಸ್ ಹೆಚ್ಚುವರಿ ಹಾಲಿದೆ. ಅದಕ್ಕೆ ಮಾರುಕಟ್ಟೆ ಕಂಡುಕೊಳ್ಳೋ ದೃಷ್ಟಿಯಿಂದ ನಾವೆಲ್ಲ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡು ದೆಹಲಿಯಲ್ಲಿ ಕೂಡ ಮಂಡ್ಯದಿಂದ ಹಾಲನ್ನು ಮಾರಾಟ ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು 500 ನಂದಿನಿ ಮಾರಾಟ ಮಳಿಗೆಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಮಂಡ್ಯ ಹಾಲು ಒಕ್ಕೂಟದಿಂದ ಮಂಡ್ಯ ಮಾರುಕಟ್ಟೆ ವ್ಯಾಪ್ತಿನಲ್ಲಿ 43 ಪಾರ್ಲರನ್ನು, ಅಂದರೆ ಮಾರಾಟ ಮಳಿಗೆಗಳನ್ನು ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇಲ್ಲಿ ಮಳವಳ್ಳಿನಲ್ಲಿ ಕೂಡ 2 ಪಾರ್ಲರ್ಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾಲ್ಕು ಪಾರ್ಲರ್ಗಳನ್ನು ಮಳವಳ್ಳಿ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಇಲ್ಲಿ ಚನ್ನಪಿಳ್ಳೆ ಕೊಪ್ಪಲಿನಲ್ಲಿ ಸನ್ಮಾನ್ಯ ಶಾಸಕರಾದ ಶ್ರೀ ಪಿಎಂ ನರೇಂದ್ರ ಸ್ವಾಮಿಯವರ ಅಮೃತ ಹಸ್ತದಿಂದ ಇವತ್ತು ಇಲ್ಲಿ ಒಂದು ಪಾರ್ಲರನ್ನು ಉದ್ಘಾಟನೆ ಮಾಡಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಂತ 500 ಮಾರಾಟ ಮಳಿಗೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಪಾರ್ಲರ್ ಲಿಸ್ಟು ಇಲ್ಲಿದೆ.